ಎಲ್ರಿಗೂ ನಮಸ್ಕಾರ. ಇವತ್ತು ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಅಥವಾ ಏನಾದರೂ ರುಚಿಯಾಗಿ ಒಂಥರ ಡಿಫ್ರೆಂಟ್ ಆಗಿರೋದು ತಿನ್ನಬೇಕು ಅಂತ ಅನಿಸಿದ್ರೆ ಈ ಒಂದು ತುಂಬಾ ರುಚಿಯಾಗಿರೋವಂಥ ಒಂದು ಚಾಟ್ ಮಾಡ್ತಾಯಿದ್ದೀನಿ. ಒಂದು ವಿಶೇಷ ಅಂತಂದರೆ ನಾನಿಲ್ಲಿ ಈರುಳ್ಳಿ ಹಾಕಿಲ್ಲ, ನಿಮಗೆ ಬೇಕಾದರೆ ಹಾಕ್ಕೋಬೋದು, ಅವಶ್ಯಕತೆ ಇಲ್ಲ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಸಣ್ಣ ಕಪ್ನಷ್ಟು ಕಾಬೂಲಿ ಚೆನ್ನ ಬರುತ್ತಲ್ಲ, ಅದನ್ನು ಚೆನ್ನಾಗಿ ನೆನೆಸಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ಥರ ಮೆತ್ತಿಗೆ ಬೆಂದಿರಬೇಕು. ಇದು ಬೆಂದಿರೋ ಅಂಥ ಕಾಬೂಲಿ ಚೆನ್ನ. ನೀರಿರಬಾರ್ದು, ಅಂದರೆ ನಾವು ಬೇಯಿಸ್ಬೇಕಾದ್ರೆ ನೀರು ಹಾಕ್ಕೊಂಡಿರ್ತೀವಲ್ಲ, ಅದನ್ನು ತೆಗೆದುಬಿಟ್ಟು ಬರೀ ಕಾಳನ್ನು ಮಾತ್ರ ತಗೊಂಡು ಅದನ್ನು ರುಬ್ಕೊಂಡು ಒಂಚೂರು ನೀರು ಹಾಕದೆ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಡ್ರೈ ಆಗಿ ಇರಬೇಕು, ಇಲ್ಲ ಅಂತಂದರೆ ನಮ್ಮ ಟಿಕ್ಕಿ ಚೆನ್ನಾಗಿ ಬರಲ್ಲ. ಇದನ್ನು ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡಿಕೊಂಡು 2 ಆಲೂಗೆಡ್ಡೆ ಅಥವಾ 3 ಮೀಡಿಯಮ್ ಆಲೂಗೆಡ್ಡೆನ ಬೇಯಿಸ್ಕೊಂಡಿರೋ ಅಂಥದ್ದನ್ನು ಸಿಪ್ಪೆ ತೆಕ್ಕೊಂಡಿದ್ದೀನಿ. ಅದನ್ನು ಈ ಥರ ಕೈಯಲ್ಲೇ ಪುಡಿ ಮಾಡಿಕೊಂಡು ಈ ಒಂದು ಕಾಬೂಲಿ ಚೆನ್ನ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಹಾಕ್ಕೋತಾ ಇದ್ದೀನಿ. ಆಲೂಗೆಡ್ಡೆ ಒಂದು ಮೀಡಿಯಮ್ ಸೈಜ್ ಆದರೆ 3 ತೊಗೋಬೇಕು. ಈ ಥರ ಪುಡಿಯಾಗಿ ಮಾಡಿಕೊಂಡು ಹಾಕ್ಕೋಬೇಕು, ಎಲ್ಲೂ ಗಂಟುಗಳಿರಬಾರ್ದು. ನಾನು ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿನ ರುಬ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕ ಹಾಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ತುರಿದಿರೋ ಅಂಥ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈಗ ಸ್ವಲ್ಪ ಮೆಣಸನ್ನು ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲವನ್ನು ಕಲಿಸ್ಕೋಬೇಕು. ನಾನು ಮೊದಲೇ ಹೇಳಿದಾಗೆ ಮಿಶ್ರಣ ಡ್ರೈ ಆಗಿರಬೇಕು, ನಿಮ್ಮ ಕೈಗೆ ಅಂಟ್ಕೋಬಾರ್ದು, ಈ ಥರ ಇರಬೇಕು. ಈಗ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ನಿಮಗೆ ಈರುಳ್ಳಿ ಬೇಕಾದರೆ ನೀವು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಈಗ ಒಂದು ಟಿಕ್ಕಿ ಆಕಾರಕ್ಕೆ ಇದನ್ನು ಕೊಟ್ಕೊಳ್ಳೋಣ. ನಾನಿಲ್ಲಿ ಮೈದಾನ ಬಳಸಿಲ್ಲ, ಹೊರಗಡೆ ಪದರಕ್ಕೆ ಅಕ್ಕಿ ಹಿಟ್ಟನ್ನು ಅದ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಅದ್ರ ಜೊತೆಗೆ ಬೇಕಾದರೆ ಮೈದಾನ ನೀವು ನೀರಲ್ಲಿ ಕಲಸಿ ಅದ್ದಿ ಇಟ್ಕೋಬೋದು. ಬೇಡ ಅಂತಂದರೆ ಸಣ್ಣ ರವೆನ ಹೊರಳಿಸಿ ಕೂಡ ಇಟ್ಕೋಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟಲ್ಲಿ ಹೊರಳಿಸಿ ಇಟ್ಕೋತಾ ಇದ್ದೀನಿ. ನೀವು ಬೇಕಾದ್ರೆ ಇದನ್ನು ಮಾಡಿಕೊಂಡು ತಯಾರಿ ಮಾಡಿಕೊಂಡು ಒಂದು ಬಾಕ್ಸ್ನಲ್ಲಿ ಇಟ್ಕೊಂಡು ಬೇಕಾದಾಗ ಉಪಯೋಗಿಸ್ಕೋಬೋದು. ಈ ರೀತಿಯಾಗಿ ಚೆನ್ನಾಗಿ ಹೊರಳಿಸಿ ಒಂದು ಕಡೆ ಇಟ್ಕೋಬೇಕು. ಇದೇ ರೀತಿಯಾಗಿ ನಿಮಗೆ ಯಾವ ಶೇಪಲ್ಲಿ ಟಿಕ್ಕಿ ಬೇಕೋ ಆ ಥರ ಮಾಡಿಕೊಂಡು ಇಟ್ಕೋಬೋದು. ಬೇಕಾದಾಗ ಇದನ್ನು ನೀವು ಶಾಲೋ ಫ್ರೈ ಮಾಡಿಕೊಂಡು ಸರ್ವ್ ಮಾಡ್ಬೋದು. ಈ ರೀತಿಯಾಗಿ ಮಾಡಿಕೊಂಡು ಇಟ್ಕೋಬೇಕು. ಈಗ ಎಲ್ಲವನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ, ಬೇಕಾದಾಗ ಬಳಸ್ಕೋಬೋದು. ಈಗ ಅದಕ್ಕೆ ಒಂದು ಬಳಸೋ ಅಂಥ ಸ್ವೀಟ್ ಚಟ್ನಿನ ಮಾಡ್ಕೊಂಬಿಡೋಣ. ಒಂದು ಕಿತ್ತಳೆ ಗಾತ್ರದ ಹುಣಸೆಹಣ್ಣು ಚೆನ್ನಾಗಿ ನೆನೆಸ್ಕೊಂಡು ರಾತ್ರಿ ಇಡೀ ನೆನೆಸ್ಕೊಂಡು ಅದರ ರಸ ಎಲ್ಲ ತೆಕ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಜೀರಿಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಚಟಪಟ ಅನ್ನಬೇಕು. ಸ್ವಲ್ಪ ಅದಕ್ಕೆ ಇಂಗನ್ನು ಹಾಕ್ಕೋತಾ ಇದ್ದೀನಿ. 2 ಒಳ್ಳೆ ಪರಿಮಳ ಬರ್ತಾ ಇದೆ ಅಂತಂದರೆ ನಾವು ಹುಣಸೆ ರಸ ತೆಗೆದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ಇದರಲ್ಲಿ ನಾರು ಬೀಜ ಎಲ್ಲವನ್ನು ತೆಕ್ಕೊಂಬಿಟ್ಟು ರಸ ಮಾತ್ರ ತಗೋಬೇಕು. ಚೆನ್ನಾಗಿ ಕಿವುಚಿ ತೊಗೊಂಡಿರೋ ಅಂಥ ಒಂದು ರಸ. ಈಗ ಹಸಿ ವಾಸನೆ ಹೋಗೋ ತನಕ ಇದನ್ನು ನಾವು ಕುದಿಸ್ಕೋಬೇಕು. ಈಗ ಒಂದು 3ರಿಂದ 4 ನಿಮಿಷದಿಂದ ಕುದೀತಾ ಇದೆ. ಹಸಿ ವಾಸನೆ ಹೋಗಿದೆ. ನೀವು ಎಷ್ಟು ಹುಣಸೆ ಹಣ್ಣು ತೊಗೊಂಡಿರ್ತೀರಿ ಅಷ್ಟೇ ಪ್ರಮಾಣದ ಬೆಲ್ಲವನ್ನು ಹಾಕ್ಕೋಬೇಕು. ಈಗ ಪುಡಿ ಮಾಡಿ ನಾನು ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಕರಗಬೇಕು. 2 ಚೆನ್ನಾಗಿ ಹೊಂದ್ಕೋತಾ ಸ್ವಲ್ಪ ಗಟ್ಟಿಯಾಗತ್ತೆ. ಸಣ್ಣ ಊರಿನಲ್ಲಿ ಮಿಕ್ಸ್ ಮಾಡ್ಕೋತಾ ಬರಬೇಕು. ಪೂರ್ತಿಯಾಗಿ ಬೆಲ್ಲ ಕರಗಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ, ಸ್ವಲ್ಪ ಗಾಢವಾಗಿ ಆಗ್ತಾ ಬರುತ್ತೆ, ನೀರಿನಂಶ ಎಲ್ಲ ಹೊಟ್ಟೋಗುತ್ತೆ. ಈಗ ಕುದೀತಾ ಇದೆ ಚೆನ್ನಾಗಿ, ಬೆಲ್ಲ ಕೂಡ ಪೂರ್ತಿಯಾಗಿ ಕರಗಿದೆ. ಈಗ ಇದಕ್ಕೆ ರೆಡ್ ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನ್ನಷ್ಟು, ಶುಂಠಿ ಪುಡಿ, ಸೋಂಪಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಮತ್ತೆ 1 ನಿಮಿಷ ಅಥವಾ 2 ನಿಮಿಷ ಇದು ಕುದಿಬೇಕು. ಎಲ್ಲವೂ ಚೆನ್ನಾಗಿ ಹೊಂದ್ಕೋಬೇಕು. ಒಂದು ಜೇನುತುಪ್ಪ ಇರುತ್ತಲ್ಲ ಆ ಒಂದು ಹದಕ್ಕೆ ಬರೋ ತನಕ ಇದನ್ನು ನಾವು ಕುದಿಸ್ಕೋಬೇಕು. ತುಂಬ ಗಟ್ಟಿ ಮಾಡ್ಕೊಳ್ಳೋದು ಬೇಡ, ಯಾಕೆಂದರೆ ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ. ಈ ಹದ ಕರೆಕ್ಟಾಗಿದೆ. ಪೂರ್ತಿಯಾಗಿ ಈಗ ಎಲ್ಲವೂ ಬೆರೆತ್ಕೊಂಡಿದೆ. ಸ್ವಿಚ್ ಆಫ್ ಮಾಡ್ಕೊಂಬಿಡೋಣ. ಇದನ್ನು ನೀವು ಸ್ಟೋರ್ ಮಾಡಿಕೊಂಡು ಸುಮಾರು ಒಂದು 6 ತಿಂಗಳು ಉಪಯೋಗಿಸ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೋಬೇಕಾಗತ್ತೆ. ಈಗ ನಾವು ಸ್ವೀಟ್ ಚಟ್ನಿ ಆದಮೇಲೆ ಇದೇ ರೀತಿಯಾಗಿ ಇನ್ನೊಂದು ರುಚಿ ಕೊಡೋ ಅಂಥ ಗ್ರೀನ್ ಚಟ್ನಿನ ಮಾಡ್ಕೊಂಬಿಡೋಣ. ಒಂದು ಮಿಕ್ಸಿ ಜಾರ್ಗೆ
ಖಾರಕ್ಕೆ ತಕ್ಕ ಹಾಗೆ ಮೆಣಸಿನ್ಕಾಯಿ 3 ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೋಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಪುದೀನ ಸೊಪ್ಪನ್ನು ಹಾಕ್ಕೋಬೇಕು. 1 ಇಂಚಿನಷ್ಟು ಶುಂಠಿ, ಸ್ವಲ್ಪ ಜೀರಿಗೆ, ಬ್ಲ್ಯಾಕ್ ಸಾಲ್ಟು, ನಾರ್ಮಲ್ ಸಾಲ್ಟ್ ಕೂಡ ಹಾಕ್ಕೋತಾ ಇದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡ್ಕೊಂಡು ತಣ್ಣಗಿನ ನೀರು ಅಥವಾ ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ರುಬ್ಕೊಂಡಾಗ ಹಸಿರು ಕಲರು ಅದೇ ರೀತಿಯಾಗಿ ಇರುತ್ತೆ. ಈಗ ಇದನ್ನು ರುಬ್ಕೊಂಡು ಒಂದು ಬಟ್ಲಿಗೆ ಹಾಕ್ಕೋತಾ ಇದ್ದೀನಿ. ಪುದೀನ ಚಟ್ನಿ ರೆಡಿ ಆಯಿತು, ಸ್ವೀಟ್ ಚಟ್ನಿ ರೆಡಿ ಆಯಿತು. ಇದ್ರ ಜೊತೆಗೆ ನೀವು ಮೊಸರನ್ನು ಬಳಸೋ ಹಾಗಿದ್ದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕಡಗೋಲಲ್ಲಿ ಕಡೆದು ರೆಡಿಯಾಗಿ ಇಟ್ಕೋತಾ ಇದ್ದೀನಿ. ನಿಮಗೆ ಬೇಕಾದರೆ ಇದಕ್ಕೆ ಸಕ್ಕರೆ ಕೂಡ ಹಾಕ್ಕೋಬೋದು. ಈಗ ಒಂದು ಪ್ಯಾನ್ಗೆ ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನಾವು ಮಾಡ್ಕೊಂಡಿದ್ವಲ್ಲ ಟಿಕ್ಕಿ, ಅದನ್ನು ಇಟ್ಕೊಂಡು ಹಗುರವಾಗಿ ಎರಡೂ ಕಡೆ ಗರ್ಗರಿ ಆಗೋ ತನಕ ಬೇಯಿಸ್ಕೋಬೇಕು. ತುಂಬ ಮೃದುವಾಗಿ ಇರುತ್ತೆ ಇದು. ಹೊರಗಡೆಯಿಂದ ಗರ್ಗರಿಯಾಗಿ ಒಳಗಡೆ ತುಂಬಾ ಮೃದುವಾಗಿ ಇರುತ್ತೆ. ಕಲರ್ ಬಂದಿರೋ ತನಕ ಮಾಡಿಕೊಂಡು ತವದ ಮೇಲೆ ಕೂಡ ನೀವು ಬೇಕಾದರೆ ಮಾಡ್ಕೋಬೋದು, ಸರ್ವ್ ಮಾಡ್ಬೋದು. ಹೀಗೆ ಕೂಡ ತಿನ್ಬೋದು ಚಟ್ನಿ ಜೊತೆ. ಬೇಡ ಅಂತಂದರೆ ಈ ರೀತಿಯಾಗಿ ಒಂದು ಚಾಟ್ ಮಾಡ್ತೀವಲ್ಲ ಆ ಥರ ನೀವು ಮೊಸರು, ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ, ಅದ್ರ ಮೇಲೆ ಬೇಕಾದರೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಏನು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಮೊಸರು, 2 ಥರದ ಚಟ್ನಿ ಜೊತೆಗೆ ಸ್ವಲ್ಪ ಬೂಂದಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಒಂದು ಸಲ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ಸಂಜೆಗೆ ಒಳ್ಳೆಯ ಒಂದು ತಿಂಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.